ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷಕ್ಕೆ ಇಡೀ ಸಿಟಿ ಒಂದು ಲೆಕ್ಕ, ಆದರೆ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯದ್ದು ಇನ್ನೊಂದು ಲೆಕ್ಕ. ಹೊಸ ವರ್ಷಕ್ಕೆ ಒಂದು ವಾರ ಬಾಕಿ ಇರುವಾಗಲೇ ಬ್ರಿಗೇಡ್ ರಸ್ತೆ ವಿದ್ಯುತ್ ದೀಪಾಲಂಕಾರದಿಂದ ಸಜ್ಜುಗೊಂಡಿದೆ. ಬ್ರಿಗೇಡ್ ರಸ್ತೆ ಹೊಸ ವರ್ಷಕ್ಕೆ ಹೇಗೆ ಸಜ್ಜಾಗಿದೆ ಮತ್ತು ಇದೇ ಸಮಯದಲ್ಲಿ ಕಮಿಷನರ್ ಮತ್ತು ಡಿಸಿಪಿ ರೌಂಡ್ಸ್ ನಡೆಸಿ ಪಬ್ಲಿಕ್ ನೆಕ್ಸ್ಟ್ ಜೊತೆಗೆ ಮಾತನಾಡಿರುವ ವಾಕ್ಥ್ರೋ ಇಲ್ಲಿದೆ. ಹೊಸ ವರ್ಷಕ್ಕೆ ಈಗಾಗಲೇ ಕೌಂಟರ್ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಹೊಸ ವರ್ಷ ಅಂದರೆ ಬೆಂಗಳೂರಿನಲ್ಲಿ ಬೇರೆ ಇದ್ದೇ ಕಳೆ ಇರುತ್ತೆ. ಆ ಬೆಂಗಳೂರಿನಲ್ಲೂ ಕೂಡ ಬ್ರಿಗೇಡ್ ರೋಡು ಎಮ್ ಜಿ ರೋಡು ಅಂದರೆ ಅದರಲ್ಲಿ ಮತ್ತೊಂದು ಕಳೆ ಅಂತ ಹೇಳ್ಬೋದು. ಸದ್ಯ ನಾವೀಗ ಬ್ರಿಗೇಡ್ ರಸ್ತೆಯಲ್ಲಿ ಇದ್ದೀವಿ. ಎಮ್ ಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಡಿಸೆಂಬರ್ 31ಕ್ಕೆ ಏನು ಜಗಮಗಿಸುವ ವಿದ್ಯುತ್ ದೀಪಾಲಂಕಾರಗಳಿಂದ ಏನು ಎಲ್ಲವೂ ಕೂಡ ಸಿಂಗಾರಗೊಳ್ಳುತ್ತೆ. ಈ ವರ್ಷವೂ ಕೂಡ ಬ್ರಿಗೇಡ್ ರಸ್ತೆಯಲ್ಲಿ ಸಾಕಷ್ಟು ವಿದ್ಯುತ್ ದೀಪಗಳನ್ನು ಅಲಂಕಾರ ಮಾಡಿರುವಂಥದ್ದು. ಕ್ರಿಸ್ಮಸ್ಗಿರ್ಬೋದು, ಹೊಸ ವರ್ಷಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಈಗಾಗಲೇ ನೋಡ್ಬೋದು ಯಾವ ರೀತಿಯಾಗಿ ಬ್ರಿಗೇಡ್ ರೋಡ್ನ ಸಂಪೂರ್ಣವಾಗಿ ವಿದ್ಯುತ್ ದೀಪಗಳನ್ನು ಅಲಂಕೃತ ಮಾಡಿರುವಂಥದ್ದು. ಅದ್ರ ಜೊತೆಗೆ ಇವತ್ತು ಪೊಲೀಸ್ನವರು ಕೂಡ ಒಂದು ರೂಟ್ ಮಾರ್ಚನ್ನು ಮಾಡಿರುವಂಥದ್ದು. ಖುದ್ದು ಕಮಿಷನರ್ ಹಾಗೆಯೇ ಎಲ್ಲ ಜಾಯಿಂಟ್ ಸಿ ಪಿಗಳು ಮತ್ತು ಡಿ ಸಿ ಪಿಗಳ ನೇತೃತ್ವದಲ್ಲಿ ಒಂದು ರೂಟ್ ಮಾರ್ಚನ್ನು ಮಾಡಿರುವಂಥದ್ದು. ಎಲ್ಲೆಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಇರುತ್ತೆ, ಆ ಆಚರಣೆಯಲ್ಲಿ ಹೇಗಿರಬೇಕು, ಆ ಬಂದೋಬಸ್ತ್ ಹೇಗಿರಬೇಕು, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಬಾರಿ ಟ್ರಾಫಿಕ್ ವ್ಯವಸ್ಥೆ ಹೇಗಿರಬೇಕು, ಟ್ರಾಫಿಕ್ಕಿನ ನಂತರದಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಯಾವ ರೀತಿ ಒಂದು ನಿಗಾ ವಹಿಸಬೇಕು, ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಈಗಾಗಲೇ ಕೂಡ ಒಂದು ಏನು ಎಲ್ಲ ಹಿರಿಯ ಅಧಿಕಾರಿಗಳನ್ನ ಸೇರಿಕೊಂಡು ಒಂದು ಸಭೆ ಮಾಡಿರುವಂಥದ್ದು. ಸಭೆಯಲ್ಲಿ ಏನೆಲ್ಲ ಹಿಂದ್ಗಡೆ ಯಾವೆಲ್ಲ ರೀತಿಯಲ್ಲಿ ತೊಂದರೆ ಆಗಿತ್ತು, ಆ ತೊಂದರೆ ಈ ವರ್ಷ ಆಗದ ರೀತಿಯಲ್ಲಿ ನೋಡ್ಕೊಬೇಕು ಅಂತ ಹೇಳಿ ಒಂದು ಹೊಸ ಒಂದು QR ಕೋಡನ್ನು ಕೂಡ ತೋರಿಸುವಂಥದ್ದು. ಈ ಒಂದು QR ಕೋಡಲ್ಲಿ ಒಂದು ಸ್ಕ್ಯಾನ್ ಮಾಡಿದ್ರೆ ಮಹಿಳೆಯರಿರ್ಬೋದು ಮತ್ತು ಯಾರು ತೊಂದರೆ ತಗಲಾಕೊಂಡ್ರೆ ಅವ್ರಿಗೆ ಒಂದು ರಕ್ಷಣೆಗೆ ಪೊಲೀಸರು ಬರುತ್ತಾರೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈ QR ಕೋಡನ್ನು ಪ್ರತಿಯೊಂದು ಪಬ್ ಇರ್ಬೋದು, ಬಾರ್ ಇರ್ಬೋದು, ಆ ಒಂದು ರೆಸ್ಟೋರೆಂಟ್ಗಳಿರ್ಬೋದು, ಈ ಒಂದು ಮಾಲೀಕರಿಗೆ ಕೊಟ್ಟಿರುವಂಥದ್ದು. ಈಗಾಗಲೇ ಅದರ ಬಗ್ಗೆಯೂ ಕೂಡ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಒಂದು ಗಮನ ಹರಿಸಿರುವಂಥದ್ದು. ಸರ್, ಇಷ್ಟು ಈಗ ರೌಂಡ್ ಮಾಡಿದರೆ ಏನೇನಾಗಿದೆ? ಇಷ್ಟೇ ರೌಂಡ್ ನಾವು ಎಲ್ಲ ನಮ್ಮ ಆಫೀಸರ್ಸ್ ಜೊತೆಗೆ ಮಾಡ್ತಾ ಇದ್ದೀವಿ. ನಮ್ಮ ಬಂದೋಬಸ್ತ್ ಪ್ರಿಪ್ರೇಷನ್ ನೋಟ್ಕೊಳ್ಳಿಗೆ ಡೀಟೇಲ್ ಆಗಿ ಅವ್ರು ಮಾಡ್ಕೊಂಡಿದ್ದಾರೆ. ಅವರೆಲ್ಲ ನಮಗೆ ತೋರಿಸ್ತಾ ಇದ್ದಾರೆ ಏನೇನು ನಡೀತಾ ಇದೆ. ಸರ್, ಅಂದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಒಂದು ವಿಭಿನ್ನವಾಗಿ ಅಂದರೆ QR ಕೋಡನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್. ಬರೀ QR ಅಲ್ಲ, ಸುಮಾರು ಐಟಮ್ಸ್ ನಾವು ನಮ್ಮ ಆಫೀಸರ್ಸ್ ನಾವು ಸೇರಿ ಮಾಡಿದ್ದೀವಿ. ಡೀಟೇಲ್ ಆಗಿ ನಾವು ಪ್ರೆಸ್ ಮೀಟಿಂಗಲ್ಲಿ ಹೇಳ್ತೀವಿ ಅದರ ಹಾಗೆ. ಬಟ್ ಎಲ್ಲ ನಮ್ಮ ಸುರಕ್ಷೆ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಇದು ಕಮಿಷನರ್ ಮಾತಾಗಿರುವಂಥದ್ದು. ಭದ್ರತಾ ದೃಷ್ಟಿಯಿಂದ ಪ್ರತಿಯೊಂದನ್ನು ಕೂಡ ಈಗಾಗಲೇ ಕೂಡ ನೋಡ್ಕೊಂಡಿರುವಂಥದ್ದು. ಆ ಒಂದು ಭದ್ರತೆ ದೃಷ್ಟಿಯಿಂದ ಕೂಡ ಎಲ್ಲ ಅಧಿಕಾರಿಗಳ ಜೊತೆಯಾಗಿ ಈ ಒಂದು ಏನು ರೂಟ್ ಮಾರ್ಚನ್ನು ಮಾಡ್ತಿರುವಂಥದ್ದು. ಸದ್ಯ ಸೆಂಟ್ರಲ್ ಡಿ ಸಿ ಪಿ ಹೊಡಿದ್ರೆ ಅವ್ರನ್ನೂ ಕೂಡ ಕೇಳೋಣ, ಯಾಕೆಂದರೆ ಈ ಒಂದು ಡಿವಿಷನ್ ಅವರಿಗೆ ಬರುವಂಥದ್ದು. ಸರ್, ಈ ಹೊಸ ವರ್ಷ ಅಂತ ಹೇಳಿದ್ರೆ ಬೆಂಗಳೂರು ಒಂದಾದರೆ ಸೆಂಟ್ರಲ್ ಡಿವಿಷನ್, ಅದರಲ್ಲೂ ಕೂಡ ಬ್ರಿಗೇಡ್ ರೋಡು, ಎಮ್ ಜಿ ರೋಡು, ಸ್ಟೇಟ್ ಸ್ಟ್ರೀಟು, ಈ ಒಂದು ನಿಟ್ಟಿನಲ್ಲಿ ಈಗ ಭದ್ರತೆ ಯಾವ ರೀತಿ ಇದೆ ಅಂತ ಸರ್? ನಾವು 2-3 ರೀತಿ ಆಲೋಚನೆ ಮಾಡಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದು, ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಆ ನಿಟ್ಟಿನಲ್ಲಿ ಜನರ ಮೂವ್ಮೆಂಟನ್ನು ಯಾವುದೇ ರೀತಿಯಾದಂಥ ಗೊಂದಲ ಆಗದಂತೆ ಅವರಿಗೆ ಮುಂಚಿತವಾಗಿ ಮಾಹಿತಿಯನ್ನು ತಿಳಿಸುವಂಥದ್ದು. ಹಾಗಾಗಿ ಕ್ರಿಸ್ ಕ್ರಾಸ್ ಮೂವ್ಮೆಂಟ್ ಆಗದಂತೆ ಒಂದು ಸೈಡ್ ಫ್ಲೋನ ಮಾಡುವಂಥದ್ದು. ಎರಡನೇದು, ಸೇಫ್ಟಿ ದೃಷ್ಟಿಕೋನದಿಂದ ಎಲ್ಲಿ ಹೋಲ್ಡಿಂಗ್ ಏರಿಯಾಸ್ ಮಾಡಬೇಕು, ಹೆಚ್ಚು ದಟ್ಟಣೆ ಆಗದಂತೆ ನೋಡ್ಕೊಳ್ಳುವಂಥದ್ದು. ಟೆಕ್ನಾಲಜಿನ ಭಾಳ ಒಳ್ಳೆಯ ರೀತಿ ರೀಸೆಂಟ್ ಟೆಕ್ನಾಲಜಿನ ಬಳಸ್ತಾ ಇದ್ದೀವಿ. ಹೀಟ್ ಮ್ಯಾಪಿಂಗ್ ಇರ್ಬೋದು, NPR ಕ್ಯಾಮೆರಾಸ್ ಇರ್ಬೋದು, ಜೊತೆಗೆ ರಿಯಲ್ ಟೈಮ್ ಕ್ರೌಡ್ ಮ್ಯಾನೇಜ್ಮೆಂಟ್ ಸೆಂಟ್ರಲ್ ಒಂದು ಮಾಡ್ತಾ ಇದ್ದೀವಿ. ಸೊ ಹೇಗೆ ಹೊಸ ವರ್ಷ ಹತ್ತಿರ ಬರ್ತದೆ ತಾವುಗಳು ಎಲ್ಲ ನೋಡ್ಬೋದು. ಇಟ್ ವಿಲ್ ಬಿ ರಿಯಲ್ ಟೈಮ್ ಕ್ರೌಡ್ ಫ್ಲೋ ಮಾನಿಟರಿಂಗ್. ಸರ್, ಈಗ QR ಕೋಡ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಇನ್ನೆಲ್ಲವೂ ಕೂಡ ಅಲ್ಲೇ ಪರಿಚಯ ಮಾಡ್ತಾ ಇದ್ದೀರಾ, ಅಂದರೆ ಪಬ್ ಇರ್ಬೋದು, ಬಾರ್ ಇರ್ಬೋದು, ಅವ್ರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಂತ? ಅಲ್ಲ, ತುಂಬ ಒಳ್ಳೆ ರೀತಿ ರೆಸ್ಪಾನ್ಸ್ ಇದೆ. ಈ ವರ್ಷ ನಾವು ಒಂದು ಥೀಮ್ ಜೊತೆಗೆ ಅವ್ರ ಹತ್ರ ಅಪ್ರೋಚ್ ಆಗ್ತಾ ಇದ್ದೀವಿ. ಲೆಟ್ಸ್ ಸೆಲಿಬ್ರೇಟ್ ರೆಸ್ಪಾನ್ಸಿಬಿಲಿಟಿ. ಭಾಳ ಜವಾಬ್ದಾರಿಯಿಂದ ಆಚರಿಸೋಣ. ಸೇಫ್ಟಿ ಈಸ್ ಅ ಪಬ್ಲಿಕ್ ಕಾನ್ಸೆಪ್ಟ್. ಎಲ್ಲರೂ ಸೇಫ್ಟಿಗಾಗಿ ಕೈ ಜೋಡಿಸ್ಬೇಕಾಗಿರುವಂಥದ್ದು. ಸೊ QR ಕೋಡ್ನಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿನ ಅದರ ಮೂಲಕ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲೆಲ್ಲಿ BMTC ಸಿಗ್ತದೆ, ಎಷ್ಟೊತ್ತಿಗೆ ಮೆಟ್ರೋ ಸಿಗ್ತದೆ, ಎಷ್ಟು ಕಡೆ ಸೇಫ್ ಶೆಲ್ಟರ್ಸ್ ಇದೆ, ಮಹಿಳೆಯರಿಗೆ ಹೆಲ್ಪ್ ಡೆಸ್ಕ್ ಎಷ್ಟು ಕಡೆ ಇದೆ, ಏನಾದರೂ ಸಮಸ್ಯೆ ಆಗಿದ್ದಲ್ಲಿ ಆ್ಯಂಬ್ಯುಲೆನ್ಸಸ್ ಎಲ್ಲೆಲ್ಲಿ ಇಡ್ತಾ ಇದ್ದೀವಿ, ಅದೆಲ್ಲ ಮಾಹಿತಿ ಒಂದು ಸಿಂಗಲ್ QR ಕೋಡ್ನಲ್ಲಿ ಅವರಿಗೆ ಒದಗಿಸ್ತಾ ಇದ್ದೀವಿ. ಕೊನೆಯದಾಗಿ ಪಬ್ಲಿಕ್ಕಿಗೆ, ಇಲ್ಲಿ ಬರೋಂಥ ಸೆಲೆಬ್ರೇಟ್ ಮಾಡೋಂಥ ಪಬ್ಲಿಕ್ಕಿಗೆ ಏನು ಹೇಳ್ತೀರಾ ಸರ್? ಜವಾಬ್ದಾರಿಯಿಂದ ಆಚರಿಸಿ, ಸೇಫಾಗಿ ಹೊಸ ವರ್ಷನ ಆಚರಿಸಿ, ಎಲ್ಲರೂ ಸೇರಿ ಹೊಸ ವರ್ಷವನ್ನು ಭಾಳ ಒಳ್ಳೆಯ ರೀತಿ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಕೈ ಜೋಡಿಸ್ಕೊಂಡು ಹೆಚ್ಚಿನ ಸೇಫ್ಟಿಗಾಗಿ ಒಟ್ಟಾಗಿ ಇರಿ. ಥ್ಯಾಂಕ್ ಯು ಸರ್. ಇದಿಷ್ಟು ಹಾಗೆ ಕಮಿಷನರ್ ಶ್ರೀಮಂತ್ ಕುಮಾರ್ ಹಾಗೆಯೇ ಈ ಒಂದು ಕೇಂದ್ರ ವಿಭಾಗದ DCP ಅಕ್ಷಯ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಶ್ರೀನಿವಾಸ್ ಚಂದ್ರ, ಬೆಂಗಳೂರು.